ಸಿದ್ದು ಸೀಕ್ರೆಟ್ ಸೇನೆ 2023ರ ಮೆಗಾ ಪ್ಲಾನ್. ರಾಹು ಕೇತುಗಳು ಒಂದಾದ್ರೂ ವರ್ಕೌಟ್ ಆಗಲ್ಲ. ಆನೆ ನಡೆದಿದ್ದೇ ದಾರಿ ಸೈಡ್ ಬಿಡ್ಲೇಬೇಕು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನಡೆದಿದ್ದೇ ದಾರಿ. ಅಹಿಂದ ರಾಮಯ್ಯ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ನಿಂತರೂ ಅಭೂತಪೂರ್ವ ಜಯ ಸಾಧಿಸೋದು ಪಕ್ಕಾ. 2018ರಲ್ಲಿ ಚಾಮುಂಡೇಶ್ವರಿಯಲ್ಲಿ ಸಿದ್ದು ಗೆಲುವಿಗೆ ಅಡ್ಡ ಬಂದಿದ್ದ ರಾಹು ಕೇತು ಶನಿಗಳೆಲ್ಲ ಬಾಲ ಮುದುರಿಕೊಳ್ಳಲೇಬೇಕು. ಒಂಟಿ ಸಲಗ ಬರ್ತಿದೆ ಅಂತೇಳಿ ದಾರಿ ಬಿಡ್ಲೇಬೇಕು. ಯಾಕಂದ್ರೆ ಆ ಪಾರ್ಟಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸೀಕ್ರೆಟ್ ಸೇನೆ ಕೂಡ ಈಗಾಗಲೇ 2023ರ ಎಲೆಕ್ಷನ್ಗೆ ಪಿಚ್ ರೆಡಿ ಮಾಡ್ತಾ ಇದೆ. ಹಾಗಾದ್ರೆ ಸಿದ್ದು ಸೀಕ್ರೆಟ್ ಸೇನೆ ಅದೇಗೆ ಕೆಲಸ ಮಾಡ್ತಾ ಇದೆ? 2023ರ ಚುನಾವಣೆಗೆ ಪಿಚ್ ಅದೇಗೆ ಸಜ್ಜಾಗುತ್ತಿದೆ? ಅಷ್ಟಕ್ಕೂ 2018ರಲ್ಲೇ ಸಿದ್ದರಾಮಯ್ಯ 2023ರ ಎಲೆಕ್ಷನ್ ಪ್ಲಾನ್ ರೆಡಿ ಮಾಡಿದ್ದು ಹೇಗೆ ಅನ್ನೋದನ್ನ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 2018ರಲ್ಲೇ 2023ರ ಎಲೆಕ್ಷನ್ಗೆ ಗೀಟು ಎಳೆದಾಗಿತ್ತು, ವೃತ್ತ ಕೂಡ ಬರದಾಗಿತ್ತು. ಸಿದ್ದು ಬರೆದ ಆ ವೃತ್ತದೊಳಗೆ ಎಚ್ ಡಿ ಕುಮಾರಸ್ವಾಮಿ, ದೇವೇಗೌಡರು ಮತ್ತು ಬಿಎಸ್ವೈ ಸೇರಿದಂತೆ ಕಮಲ ಕಲಿಗಳು ಕೂಡ ಬಂದಿದ್ರು. ಅಷ್ಟೇ ಅಲ್ಲ, ಸಿದ್ದು ಸೀಕ್ರೆಟ್ ಸೇನೆ ಆಗಲೇ ಅಲರ್ಟ್ ಆಗಿತ್ತು. ಆವತ್ತಿನಿಂದಲೇ ಗ್ರೌಂಡ್ ವರ್ಕ್ ಶುರು ಮಾಡಿತ್ತು. ಆದ್ರೆ ಸಿದ್ದು ಸೀಕ್ರೆಟ್ ಪ್ಲಾನ್ ಸಿದ್ದು ವಿರೋಧಿಗಳಿಗೆ ಅರ್ಥ ಆಗುವಷ್ಟರೊಳಗೆ ಕಾಲ ಮಿಂಚಿ ಹೋಗಿತ್ತು. ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಎಲ್ಲರೂ ಸಿದ್ದು ಕಂಟ್ರೋಲ್ಗೆ ಬಂದಿದ್ರು. ಅದು ಹೇಗೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ 2018ರಲ್ಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದ ದಿನಕ್ಕೆ ಹೋಗ್ಬೇಕು. ಅದು ಮೇ 15, 2018. 222 ಕ್ಷೇತ್ರಗಳಿಗೆ ನಡೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 104 ಸ್ಥಾನಗಳನ್ನ ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ರೆ, ಕಾಂಗ್ರೆಸ್ 80, ಜೆಡಿಎಸ್ 37 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿತ್ತು. ಆ ಮೂಲಕ ರಾಜ್ಯದಲ್ಲಿ ಅತಂತ್ರ ವಿಧಾನಸಭೆ ಸೃಷ್ಟಿಯಾಗಿತ್ತು. ಅಲ್ಲಿಗೆ ಸಿದ್ದು ಸರ್ಕಾರ ಅಂತ್ಯವಾಗಿ ಜೆಡಿಎಸ್ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ತವರು ಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವರನ್ನ ಸೋಲಿಸಿದ್ದ ಜೆಡಿಎಸ್ ಸಿದ್ದರಾಮಯ್ಯನವರ ಆಟಕ್ಕೆ ಚೆಕ್ ಇಟ್ಟಿತ್ತು. ಹೀಗಾಗಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನವೇ ಕಮರಿ ಹೋಗುತ್ತೆ ಅಂತ ರಾಜಕೀಯ ಪಂಡಿತರು ಲೆಕ್ಕಾಚಾರ ಹಾಕಿದ್ರು. ಆದ್ರೆ ಜಾಣರಾಮಯ್ಯ ಸೋಲಿನಲ್ಲೂ ಕಂಗೆಟ್ಟಿರಲಿಲ್ಲ. ನಿಗೂಢ ದಾಳವೊಂದನ್ನ ಉರುಳಿಸಿ ಬಿಟ್ಟಿದ್ರು. ಆ ದಾಳಕ್ಕೆ ದಳಪತಿಗಳು ಸಿಲುಕಿದ್ರು, ಕಮಲ ಕಲಿಗಳು ಸಿಲುಕಿದ್ರು. ಅಷ್ಟಕ್ಕೂ ಸಿದ್ದರಾಮಯ್ಯ ಉರುಳಿಸಿದ ಆ ದಾಳ ಯಾವುದು ಗೊತ್ತಾ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಂಬರ್ 1, 37 ಸೀಟು ಗೆದ್ದಿದ್ದ ಜೆಡಿಎಸ್ಗೆ ಸಿಎಂ ಸ್ಥಾನ ಬಿಟ್ಟು ಕೊಟ್ಟಿದ್ದು. 2018ರ ಚುನಾವಣಾ ಫಲಿತಾಂಶ ಹೊರಬಿದ್ದ ಕೂಡಲೇ ಸಿದ್ದರಾಮಯ್ಯ 2023ರ ಚುನಾವಣೆಗೆ ಪ್ಲಾನ್ ಮಾಡಿದ್ರು. ಜೆಡಿಎಸ್ ಜೊತೆ ಹೋದ್ರೆ ತಮಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅನ್ನೋದನ್ನ ಮೊದಲೇ ಅರ್ತಿದ್ರು. ಹೀಗಿದ್ರು ಹೈಕಮಾಂಡ್ ಮಾತಿಗೆ ಕಟ್ಟು ಬಿದ್ದು ದೇವೇಗೌಡರ ಮುಂದೆ ದೋಸ್ತಿಗಾಗಿ ಕೈಕಟ್ಟಿ ನಿಂತಿದ್ರು. ಕೇವಲ 37 ಸೀಟು ಗೆದ್ದಿದ್ದ ಜೆಡಿಎಸ್ಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಟ್ಟಿದ್ರು. ದೇವೇಗೌಡರು ನಮಗೆ ಸಿಎಂ ಸೀಟು ಬೇಡ ಬೇಡ ಅಂತಾನೆ ತಮ್ಮ ಮಗ ಸಿಎಂ ಆಗೋ ಬಯಸಿದ್ರು. ಹೀಗೆ ಸಿಎಂ ಸೀಟನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದ್ದ ಸಿದ್ದರಾಮಯ್ಯ ನಿಗೂಢ ತಂತ್ರ ಹೆಣೆದಿದ್ರು. ಆ ತಂತ್ರದಿಂದಾಗಿ ಸಿದ್ದರಾಮಯ್ಯ ಸೋತಿದ್ರು, ವಿರೋಧಿಗಳ ಕಣ್ಣಲ್ಲೂ ಹೀರೋ ಆಗಿದ್ರು. ಸಿಎಂ ಸೀಟು ಬಿಟ್ಟುಕೊಟ್ಟ ಕರ್ಣರಾಮಯ್ಯ ಅಂತೆನಿಸಿಕೊಂಡಿದ್ರು. ಇದೇ ವೇಳೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನೇ ಮುಗಿಸಬೇಕು ಅಂತ ಅಂದುಕೊಂಡಿದ್ದ ತಮ್ಮ ವಿರೋಧಿಗಳಿಗೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿ ಕೆಡ್ಡ ತೋಡಿದ್ರು. ನಂಬರ್ 2, ಸಿಎಲ್ಪಿ ಲೀಡರ್ ಆಗಿ ಸ್ವಪಕ್ಷದವರಿಗೂ ಮೂಗುದಾರ. ಒಂದು ಕಡೆ ಸಿಎಂ ಸೀಟನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟು ಸ್ವಪಕ್ಷದಲ್ಲಿ ತನ್ನ ವಿರೋಧಿಗಳಿಗೆ ಬ್ರೇಕ್ ಹಾಕಿದ್ರು ಸಿದ್ದರಾಮಯ್ಯ. ಸಿಎಲ್ಪಿ ಲೀಡರ್ ಆಗಿ ಪಕ್ಷದ ನಾಯಕರ ಮೇಲೆ ಹಿಡಿತ ಸಾಧಿಸಿದ್ರು. ಹಾಗೇನೆ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಜೆಡಿಎಸ್ ನಾಯಕರ ಪ್ರತಿ ನಡೆಗೂ ಮುಳ್ಳಾಗಿದ್ರು. ಒಂದರ್ಥದಲ್ಲಿ ಅಧಿಕಾರ ಕುಮಾರಸ್ವಾಮಿ ಕೈಗೆ ಕೊಟ್ಟಿದ್ರು, ಅಸಲಿ ಕೀಲಿ ಕೈಯನ್ನ ಸಿದ್ದರಾಮಯ್ಯ ಇಟ್ಟುಕೊಂಡಿದ್ರು. ಖಾತೆ ಹಂಚಿಕೆ, ಬಜೆಟ್, ಸಂಪುಟ ವಿಸ್ತರಣೆ, ಸಂಪುಟ ಪುನರ್ರಚನೆ ಹೀಗೆ ಎಲ್ಲಾ ವಿಚಾರಗಳಲ್ಲೂ ಸಿದ್ದು ಮಾತೆ ಫೈನಲ್ ಆಗೋ ರೀತಿ ನಡ್ಕೊಂಡಿದ್ರು. ನಂಬರ್ 3, ಶಾಂತಿವನದಲ್ಲಿ ಶಕ್ತಿ ಪ್ರದರ್ಶನ. 2018ರಲ್ಲಿ ದೋಸ್ತಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಒಂದೇ ತಿಂಗಳಿಗೆ ಸಿದ್ದರಾಮಯ್ಯ ಸೈಡ್ ಲೈನ್ ಆಗ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ದಳಪತಿಗಳು ಸಿದ್ದರಾಮಯ್ಯನವರನ್ನ ಕೇವಲವಾಗಿ ಕಂಡ್ರೆ ಇತ್ತ ಡಿಕೆಶಿ, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಕೆಲ ಮೂಲ ಕಾಂಗ್ರೆಸ್ಸಿಗರು ಸಿದ್ದುನ ಮೂಲೆ ಗುಂಪು ಮಾಡೋಕೆ ನೋಡಿದ್ರು. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ ಸಿದ್ದರಾಮಯ್ಯ ಧರ್ಮಸ್ಥಳದ ಶಾಂತಿವನದಲ್ಲಿ ಪ್ರಕೃತಿ ಚಿಕಿತ್ಸೆಗೆ ಅಂತ ಹೋದವರು ತಮ್ಮ ಆಪ್ತ ಶಾಸಕರನ್ನ ಕರೆಸಿಕೊಂಡು ಶಕ್ತಿ ಪ್ರದರ್ಶನ ನಡೆಸಿದ್ರು. ತಮ್ಮನ್ನ ಕಡೆಗಣಿಸಿ
ಎನಿಸಿದ್ರೆ ಹುಷಾರನ್ನು ಖಡಕ್ ಸಂದೇಶವನ್ನ ದೋಸ್ತಿ ಸರ್ಕಾರದ ನಾಯಕರುಗಳಿಗೆ ಕಳಿಸಿದ್ರು. ಆಗ್ಲೇ ನೋಡಿ ಸಿದ್ದು ಮತ್ತೆ ಚಾರ್ಮ್ಗೆ ಬಂದಿದ್ದು. ನಂಬರ್ 4, ಸಿದ್ದು ಸುತ್ತ ಆಪ್ತರ ಕೋಟೆ. ಮೊದಲೇ ಹಾವು ಮುಂಗಸಿಯಂತಿದ್ದ ಸಿದ್ದರಾಮಯ್ಯ ಮತ್ತು ದಳಪತಿಗಳ ಮಧ್ಯೆ ಒಂದು ಸಣ್ಣ ಕಿಡಿ ಬಿದ್ರೂ ಅದು ದಗದಗನೆ ಹೊತ್ತಿ ಉರಿಯೋ ಸಾಧ್ಯತೆ ಇತ್ತು. ಇಂಥ ಟೈಮಲ್ಲಿ ಸರ್ಕಾರದಲ್ಲಿ ತಮ್ಮದೇ ಮಾತು ನಡಿಬೇಕು ಅನ್ನೋ ಜಿದ್ದು ಸಿದ್ದು ಬಣಕ್ಕೂ ಇತ್ತು, ದಳಪತಿಗಳಿಗೂ ಇತ್ತು. ಸಿದ್ದರಾಮಯ್ಯನವರ ಆಪ್ತರಿಗೆ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ, ಅವರ ಕ್ಷೇತ್ರಗಳಿಗೆ ಅನುದಾನದ ವಿಚಾರದಲ್ಲಿ ತಾರತಮ್ಯ ನಡೀತಿದೆ ಅನ್ನೋ ಮಾತುಗಳು ದಟ್ಟವಾಗಿದ್ವು. ಆಗ ಸಿದ್ದು ತಮ್ಮ ಆಪ್ತರ ಬೆನ್ನಿಗೆ ನಿಂತಿದ್ರು. ಹೀಗಾಗಿ ಸಿದ್ದು ಆಪ್ತರು ತಮ್ಮ ಪಾಲಿಗೆ ಸಿದ್ದುನೇ ಸಿಎಂ ಅಂತ ಹೇಳ್ಕೊಂಡು ತಿರುಗಾಡಿದ್ರು. ಇದರಿಂದ ಕುಮಾರಣ್ಣನ ಪಿತ್ತ ನೆತ್ತಿಗೇರಿದ್ರೆ ಇತ್ತ ಸಿಎಂ ಕುರ್ಚಿ ಕನಸು ಕಾಣ್ತಿದ್ದ ಡಿಕೆಶಿಗೂ ಇರಿಸು ಮುರಿಸು ತಂದಿತ್ತು. ಕೊನೆಗೆ ಸರ್ಕಾರದ ವಿರುದ್ಧ ರೆಬೆಲ್ ಆಗಿದ್ದ ಸಿದ್ದು ಶಿಷ್ಯ ಪಡೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿತ್ತು. ಈ ವೇಳೆ ಸಿದ್ದರಾಮಯ್ಯನವರಾಗಲಿ ಅಥವಾ ಕುಮಾರಸ್ವಾಮಿ ಅವರಾಗಲಿ ದೋಸ್ತಿ ಸರ್ಕಾರದ ಶಾಸಕರನ್ನ ಪ್ರಬಲವಾಗಿ ತಡೆಯೋ ಯತ್ನಕ್ಕೆ ಕೈ ಹಾಕಲೇ ಇಲ್ಲ. ಹೀಗಾಗಿ ದೋಸ್ತಿ ಸರ್ಕಾರ ಪತನವಾಗಿತ್ತು. ನಂಬರ್ 5, ಬಿಜೆಪಿಯಲ್ಲಿ ಸಿದ್ದು ಶಿಷ್ಯ ಪಡೆ. ನೀವು ಗಮನಿಸಲೇಬೇಕಾದ ಅತಿ ಮುಖ್ಯ ಪಾಯಿಂಟ್ ಇದು. ಸಿದ್ದರಾಮಯ್ಯನವರ ಆಪ್ತರು ಯಾವ ಪಕ್ಷದಲ್ಲೇ ಇದ್ದರೂ ಸಿದ್ದರಾಮಯ್ಯನವರ ಹಿತ ಬಯಸ್ತಾರೆ. ದೋಸ್ತಿ ಸರ್ಕಾರ ಪತನವಾಗಿ ಸಿದ್ದು ಆಪ್ತರು ಬಿಜೆಪಿ ಸೇರಿದಾಗ ಸಿದ್ದು ಕೂಡ ತಮ್ಮ ಆಪ್ತರಿಗೆ ಒಳ್ಳೇದಾಗಲಿ ಅಂತಾನೆ ಬಯಸಿದ್ರು. ಜೊತೆಗೆ ವೈಯಕ್ತಿಕವಾಗಿ ಆಪ್ತರಾಗಿರೋ ಬಿಎಸ್ವೈ ಕೂಡ ಸಿಎಂ ಆಗ್ಲಿ ಅಂತ ಸಿದ್ದು ಬಯಸಿರಬಹುದು. ಹೀಗಾಗಿನೇ ದೋಸ್ತಿ ಸರ್ಕಾರದಲ್ಲಿ ಉಳಿಗಾಲ ಇಲ್ಲದ ತನ್ನ ಆಪ್ತರನ್ನ ಬಿಜೆಪಿಗೆ ಕಳಿಸಿರಬಹುದು ಅನ್ನೋ ಮಾತುಗಳು ಇವೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ದೋಸ್ತಿ ಸರ್ಕಾರವನ್ನ ಪತನಗೊಳಿಸಿದ್ದ ಸಿದ್ದು ಶಿಷ್ಯ ಪಡೆ ಮನಸ್ಸು ಮಾಡಿದ್ರೆ ಬಿಜೆಪಿ ಸರ್ಕಾರವನ್ನು ಉರುಳಿಸೋ ತಾಕತ್ತು ಹೊಂದಿದೆ. ನಂಬರ್ 6, ಅಡ್ಜಸ್ಟ್ಮೆಂಟ್ ರಾಜಕಾರಣ. ಇನ್ನ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರೇ ಆಗಿದ್ರು ಬಿಜೆಪಿಯಲ್ಲಿರೋ ಸಿದ್ದು ಶಿಷ್ಯ ಪಡೆ ಸಿದ್ದರಾಮಯ್ಯನವರ ಜೊತೆ ವೈಯಕ್ತಿಕವಾಗಿ ಉತ್ತಮ ನಂಟು ಹೊಂದಿದೆ. ಹೀಗಾಗಿ ಬಿಜೆಪಿ ಆಂತರಿಕ ಮಟ್ಟದಲ್ಲಿ ನಡೆಯೋ ಪ್ರತಿ ಸಣ್ಣ ಬದಲಾವಣೆ ಕೂಡ ಸಿದ್ದರಾಮಯ್ಯನವರ ಗಮನಕ್ಕೆ ಬಂದೇ ಬರುತ್ತೆ. ಬರೀ ರಾಜ್ಯ ಬಿಜೆಪಿ ವಿಷಯಗಳಷ್ಟೇ ಅಲ್ಲ, ದಿಲ್ಲಿ ಬಿಜೆಪಿ ನಾಯಕರ ಪ್ರತಿ ನಡೆಯೂ ಸಿದ್ದು ಗಮನಕ್ಕೆ ಬರುತ್ತೆ. ಹೀಗಾಗಿನೇ ಸಿಎಂ ಬದಲಾವಣೆ ಆಗುತ್ತೆ ಅಂತ ಸಿದ್ದರಾಮಯ್ಯ ಭವಿಷ್ಯ ನುಡಿದಿದ್ದು. ಅಷ್ಟೇ ಅಲ್ಲ, ಇಂಥದ್ದೊಂದು ಗುಟ್ಟನ್ನ ಹೊರಗೆಡವಿದ್ರೆ ಬಿಎಸ್ವೈ ಅಲರ್ಟ್ ಆಗಿ ಕುರ್ಚಿ ಉಳಿಸಿಕೊಳ್ಳಕ್ಕೆ ಯತ್ನಿಸಲಿ ಅನ್ನೋ ತಂತ್ರವೂ ಅಡಗಿರಬಹುದು ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ನಂಬರ್ 7, ಸರ್ವವ್ಯಾಪಿಯಾದ ಸಿದ್ದು ಸೇನೆ. ಸಿದ್ದರಾಮಯ್ಯನವರ ಸೀಕ್ರೆಟ್ ಸೇನೆ ಬಿಜೆಪಿಯಲ್ಲೂ ಇದೆ, ಜೆಡಿಎಸ್ ನಲ್ಲೂ ಇದೆ. ಒಂದು ಅಂದಾಜಿನ ಪ್ರಕಾರ ಸಿದ್ದು ಸೀಕ್ರೆಟ್ ಸೇನೆಯಲ್ಲಿ 45ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಜೊತೆಗೆ ವಿವಿಧ ಕಾರ್ಯಕರ್ತರು, ಹಿತೈಷಿಗಳು ಸೇರಿದಂತೆ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಬೇಕು ಅಂತ ಬಯಸುವವರ ಸಂಖ್ಯೆ 1000ಕ್ಕೂ ಹೆಚ್ಚಿದೆ ಎನ್ನಲಾಗುತ್ತಿದೆ. ಹೀಗಾಗಿನೇ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ರಾಜ್ಯದ ಯಾವುದೇ ಕ್ಷೇತ್ರದಿಂದ ನಿಂತರೂ ಗೆದ್ದೇ ಗೆಲ್ತಾರೆ ಅಂತ ಹೇಳೋದು. ನಂಬರ್ 8, ಒಂದೇ ಕಲ್ಲಲ್ಲಿ 2 ಹಕ್ಕಿ ಫಿನಿಶ್. 2018ರಲ್ಲಿ ಸೋತ ಸಿದ್ದು ಕೇವಲ 37 ಸ್ಥಾನ ಗೆದ್ದಿದ್ದ ಜೆಡಿಎಸ್ಗೆ ಸಿಎಂ ಸೀಟು ಕೊಟ್ಟು ತಮ್ಮ ವರ್ಚಸ್ಸನ್ನ ವೃದ್ಧಿಸಿಕೊಂಡ್ರು. ಜೊತೆಗೆ ಆಪರೇಷನ್ ಕಮಲದಲ್ಲಿ ದಳಪತಿಗಳ ಸೇನೆ ಕರಗಿ ಹೋಗಿದ್ದರಿಂದ ಜೆಡಿಎಸ್ ಅಧಿಕಾರವನ್ನು ಕಳೆದುಕೊಳ್ತು. ಆ ನಂತರ ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕಾಗಿ ಪರದಾಡುತ್ತಿದೆ. ಹಾಗೇನೆ ಬಿಜೆಪಿ ಅಧಿಕಾರಕ್ಕೆ ಬಂದರೂ ಯಾವುದೇ ಜನಪ್ರಿಯ ಯೋಜನೆಗಳನ್ನ ಜಾರಿಗೆ ತರಲು ಸಾಧ್ಯವಾಗಿಲ್ಲ. ಜೊತೆಗೆ ಸರ್ಕಾರದ ವೈಫಲ್ಯಗಳನ್ನ ಬಟಾಬೈಲು ಮಾಡುತ್ತಿರೋ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ಸಿಂಹ ಶಕ್ತಿಯಾಗಿ ಹೊರಹೊಮ್ಮುತ್ತಿದ್ದಾರೆ. ಹೀಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಗೂ ಅಧಿಕಾರ ಕೊಟ್ಟು ಅವರ ಆಟಕ್ಕೆ ಚೆಕ್ ಇಟ್ಟಿದ್ದಾರೆ ಸಿದ್ದರಾಮಯ್ಯ. ನಂಬರ್ 9, 3 ಪಕ್ಷಗಳ ಸರ್ಕಾರ ಎಂದ ಸಿಪಿ ಯೋಗೇಶ್ವರ್. ಬಿಎಸ್ವೈ ಸರ್ಕಾರದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆಯುತ್ತಿದೆ ಅನ್ನೋ ಮಾತುಗಳಿವೆ. ಯಾಕಂದ್ರೆ ಸಿದ್ದು ಶಿಷ್ಯ ಪಡೆಯಿಂದ ಬಿಎಸ್ವೈ ಸಿಎಂ ಆಗಿದ್ದಾರೆ. ಹೀಗಾಗಿ ಬಿಎಸ್ವೈ ಸಿದ್ದರಾಮಯ್ಯನವರ ವಿರುದ್ಧ ಏರು ದನಿಯಲ್ಲಿ ಮಾತನಾಡೋಕೆ ಆಗಲ್ಲ. ಇತ್ತ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಪರದಾಡುತ್ತಿರೋ ಜೆಡಿಎಸ್ ಸಿದ್ದರಾಮಯ್ಯನವರನ್ನ ಹಣಿಯೋಕೆ ಬಿಜೆಪಿ ಜೊತೆ ಪರೋಕ್ಷವಾಗಿ ಕೈ ಜೋಡಿಸಿದೆ. ಇದನ್ನ ಗಮನಿಸಿರೋ ಸಚಿವ ಸಿಪಿ ಯೋಗೇಶ್ವರ್ ಇದು 3 ಪಕ್ಷಗಳ ಸರ್ಕಾರ ಅಂತೇಳಿ ಕಿಡಿಕಾರಿದ್ದಾರೆ. ಅದೇನೇ ಇದ್ರೂ ಸಿದ್ದು ಸೀಕ್ರೆಟ್ ಸೇನೆ 2023ರ ಚುನಾವಣೆಗೆ ಸಕಲ ಸಿದ್ಧತೆ ನಡೆಸುತ್ತಿದೆ. ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿನ ಇಂಚಿಂಚು ನಡೆಯನ್ನ ಸಿದ್ದು ಗಮನಕ್ಕೆ ತರ್ತಾ ಇದೆ. ಹೀಗಾಗಿ 2023ರ ಚುನಾವಣೆಯಲ್ಲಿ ರಾಹು ಕೇತುಗಳು ಒಂದಾದ್ರೂ ಸಿದ್ದುನ ಏನು ಮಾಡೋಕೆ ಆಗಲ್ಲ. ಅವರ ತಂತ್ರಕ್ಕೆ ಪ್ರತಿತಂತ್ರ ಹೂಡ್ತಾರೆ ಸಿದ್ದರಾಮಯ್ಯ. ಇನ್ನ ಅಹಿಂದ ನಾಯಕ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗ್ಬೇಕು ಅಂದ್ರೆ ಅಹಿಂದ ವರ್ಗದ ಮಂದಿ ಕೂಡ ಒಂದಾಗಬೇಕಾಗಿದೆ. ಏನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.